ವೀಕ್ಷಕರೇ ನಮಸ್ಕಾರ. ಸರ್ವ ಹಿಂದೂಗಳಿಗಾಗಿ ಕಾಶಿ ವಿದ್ವತ್ ಪರಿಷತ್ ಸಿದ್ಧಪಡಿಸಿದೆ ಎನ್ನಲಾದ ಹೊಸ ಹಿಂದೂ ನೀತಿ ಸಂಹಿತೆಯನ್ನು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆಯನ್ನು ನಡೆಸಿದೆ ಎಂದು ತಿಳಿದು ಬಂದಿದೆ. ಈ ನೀತಿ ಸಂಹಿತೆಯಲ್ಲಿ ಸನಾತನದ ಧರ್ಮೀಯರು ಅಂದ್ರೆ ಹಿಂದೂ ಧರ್ಮೀಯರು ಮಾಡಬೇಕಾದ ಮತ್ತು ಮಾಡಬಹುದಾದ ಕೆಲಸಗಳ ಬಗ್ಗೆ ವಿವರಣೆ ನೀಡಲಾಗಿದೆ. ವಾರಣಾಸಿಯಲ್ಲಿರುವ ಕಾಶಿ ವಿದ್ಯುತ್ ಪರಿಷತ್ ಒಂದು ಶೈಕ್ಷಣಿಕ ಸಂಸ್ಥೆಯಾಗಿದ್ದು ವೈದಿಕ ಜ್ಞಾನ ವ್ಯವಸ್ಥೆಗಳ ಸಂರಕ್ಷಣೆ ಮತ್ತು ಪ್ರೋತ್ಸಾಹದ ಕೆಲಸ ಮಾಡುತ್ತಿದೆ. ಕಳೆದ 15 ವರ್ಷಗಳಿಂದ ವಿವಿಧ ಮಠಗಳ ನೇತೃತ್ವ ವಹಿಸಿರುವ ಸ್ವಾಮೀಜಿಗಳು, ಆಧ್ಯಾತ್ಮಿಕ ಚಿಂತಕರು ಹಲವು ಸುತ್ತಿನ ಚರ್ಚೆಗಳ ಬಳಿಕ ಈ ನೀತಿ ಸಂಹಿತೆಯನ್ನು ಅಂತಿಮಗೊಳಿಸಿದ್ದಾರೆ. ಸನಾತನ ಧರ್ಮ ಪಾಲನೆ ಮಾಡುವವರ ಸಾಮಾಜಿಕ ಜೀವನ ಹೇಗಿರಬೇಕು, ಯಾವ ಆಚರಣೆಯನ್ನು ಮಾಡಬೇಕು ಎಂಬೆಲ್ಲ ಅಂಶಗಳು ನೀತಿ ಸಂಹಿತೆಯಲ್ಲಿ ವಿವರಿಸಲಾಗಿದೆ. 300 ಪುಟಗಳ ಈ ಹಿಂದೂ ನೀತಿ ಸಂಹಿತೆಯ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಶನಿವಾರದಿಂದ ಆರಂಭವಾಗಲಿರುವ ಸಾಧು ಸಂತರ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಸಭೆಯಲ್ಲಿ ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು ಸೇರಿದಂತೆ ಸಂತರು ಅನುಮೋದಿಸಿದ ನಂತರ ನೀತಿ ಸಂಹಿತೆಯ ಸಾವಿರಾರು ಪ್ರತಿಗಳನ್ನು ಮುದ್ರಿಸಿ ಮಹಾಕುಂಭದಲ್ಲಿ ಭಕ್ತರಿಗೆ ವಿತರಿಸುವ ಯೋಜನೆ ಇದೆ ಎಂದು ಹೇಳಲಾಗ್ತಾ ಇದೆ. ಇದರಲ್ಲಿನ ಎಲ್ಲಾ ಅಂಶಗಳು ಇನ್ನೂ ಬಹಿರಂಗವಾಗಿಲ್ಲ. ಈ ಹಿಂದೂ ಸಂಹಿತೆಯಲ್ಲಿರುವ ಹಿಂದೂ ಸಂಪ್ರದಾಯ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ಮಹತ್ವದ ಅಂಶಗಳು ಮಾತ್ರ ಮಾಧ್ಯಮಗಳಿಗೆ ಲಭಿಸಿದೆ ಎನ್ನಲಾಗ್ತಿದೆ. ಹಿಂದೂ ನೀತಿ ಸಂಹಿತೆಯಲ್ಲಿರುವ ಪ್ರಮುಖ ಅಂಶಗಳು: ಜಾತಿ ಆಧಾರದ ಮೇಲೆ ಅಸ್ಪೃಶ್ಯತೆ ಹಿಂದೂ ಸಂಪ್ರದಾಯದ ಭಾಗವಲ್ಲ. ಅಸ್ಪೃಶ್ಯತೆಯ ಆಚರಣೆ ಸಲ್ಲದು. ಪರಿಶಿಷ್ಟ ಜಾತಿಯವರು ಸೇರಿದಂತೆ ಎಲ್ಲಾ ಹಿಂದೂಗಳಿಗೂ ದೇವಾಲಯಗಳಿಗೆ ಮುಕ್ತ ಪ್ರವೇಶ. ಗಂಡು ಹೆಣ್ಣು ಸಮಾನರು. ಮಹಿಳೆಯರು ಕೂಡ ಯಜ್ಞ ಯಾಗಾದಿಗಳನ್ನ ಮಾಡಬಹುದು. ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ಪಾಪದ ಕೆಲಸ. ವಿವಾಹದಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳಬಾರದು. ರಾತ್ರಿ ವೇಳೆ ವಿವಾಹ ಕಾರ್ಯಕ್ರಮವನ್ನು ನಡೆಸುವುದು ಸಲ್ಲದು. ಸೂರ್ಯನ ಉಪಸ್ಥಿತಿಯಲ್ಲಿ ವಿವಾಹಗಳನ್ನು ನಡೆಸಬೇಕು. ಬೇರೆ ಮತಗಳಿಗೆ ಮತಾಂತರಗೊಂಡಿರುವ ಹಿಂದೂಗಳ ಪರಾವರ್ತನ ಕಾರ್ಯ ಅಂದ್ರೆ ಘರ್ ವಾಪಸಿ ಪ್ರಕ್ರಿಯೆಯ ಸರಳೀಕರಣ. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ಅನುಷ್ಠಾನಗಳು, ವಿಧಿವಿಧಾನಗಳು ಈ ನೀತಿ ಸಂಹಿತೆಯಲ್ಲಿ ಇದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಹಿಂದೂಗಳು ತಮ್ಮ ಸಾಮಾಜಿಕ ಜೀವನದಲ್ಲಿ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಎಂದು ತಿಳಿಸುವ ಸಂಹಿತೆಯು ಇದಾಗಿದ್ದು, ಸಾಮಾಜಿಕ ಪರಿವರ್ತನೆಯ ಭಾಗವಾಗಿ ಮತ್ತು ಹಿಂದೂಗಳಲ್ಲಿರುವ ಸಾಮಾಜಿಕ ಪಿಡುಗುಗಳನ್ನು ದೂರಗೊಳಿಸುವ ಸಲುವಾಗಿಯೇ ಈ ಹೊಸ ಹಿಂದೂ ನೀತಿ ಸಂಹಿತೆಯನ್ನು ರೂಪಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.